ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ರಷ್ಯಾದ ಅತ್ಯಾಧುನಿಕ ವಾಯು ಮತ್ತು ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯಾದ S-500 ಪ್ರೊಮೆಥಿಯಸ್ ಅಧಿಕೃತವಾಗಿ ಸೇವೆಗೆ ಪ್ರವೇಶಿಸಿರುವುದು ಜಾಗತಿಕ ಭದ್ರತಾ ಸಮತೋಲನದ ದೃಷ್ಟಿಯಿಂದ ಬಹಳ ದೊಡ್ಡ ಬೆಳವಣಿಗೆಯಾಗಿದೆ. ಡಿಸೆಂಬರ್ 2025ರಲ್ಲಿ ರಷ್ಯಾ ತನ್ನ ಮೊದಲ ಕಂಬ್ಯಾಟ್ ರೆಜಿಮೆಂಟನ್ನು S-500 ವ್ಯವಸ್ಥೆಯೊಂದಿಗೆ ಸಕ್ರಿಯಗೊಳಿಸಿದೆ. ಈ ಮೂಲಕ ಮಾಸ್ಕೋ ತನ್ನ ಮುಂದಿನ ತಲೆಮಾರಿನ ರಕ್ಷಣಾ ಕವಚವನ್ನು ಅಧಿಕೃತವಾಗಿ ಕಾರ್ಯಾಚರಣೆಗೆ ತಂದಿದೆ. ರಷ್ಯಾದ ರಕ್ಷಣಾ ಸಚಿವರಾದ ಆಂಡ್ರೇ ಬೆಲೂಸೋವ್ ಈ ನಿಯೋಜನೆಯನ್ನು ಘೋಷಿಸುತ್ತಾ S-500 ವ್ಯವಸ್ಥೆ ರಷ್ಯಾದ ಗಗನ ಮತ್ತು ಕ್ಷಿಪಣಿ ರಕ್ಷಣಾ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಹೊಸ ಹಂತಕ್ಕೆ ಕೊಂಡೊಯ್ಯುತ್ತದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಕ್ಷಣಾ ತಂತ್ರಜ್ಞಾನದಲ್ಲಿ ತಲೆಮಾರಿನ ಬದಲಾವಣೆ. S-500 ಪ್ರೊಮೆಥಿಯಸ್ ಎಂದರೆ ಕೇವಲ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಅಲ್ಲ, ಇದೊಂದು ಸ್ಟ್ರಾಟಜಿಕ್ ಡಿಫೆನ್ಸ್ ಪ್ಲಾಟ್ಫಾರ್ಮ್. ಇದು ಈಗಾಗಲೇ ಬಳಸಲಾಗುತ್ತಿರುವ S-400 ಮತ್ತು S-300 ವ್ಯವಸ್ಥೆಗಳಿಗಿಂತ ಬಹಳ ಮುಂದುವರಿದ ತಂತ್ರಜ್ಞಾನವಾಗಿದೆ. ಸಾಮಾನ್ಯ ಏರ್ ಡಿಫೆನ್ಸ್ ವ್ಯವಸ್ಥೆಗಳು ವಿಮಾನಗಳನ್ನು ಗುರಿಯಾಗಿಸಿಕೊಂಡಿರುತ್ತವೆ, ಆದರೆ S-500 ಅನ್ನು ಮಿಸೈಲ್ ಡಿಫೆನ್ಸ್ ಮತ್ತು ಸ್ಪೇಸ್ ಡಿಫೆನ್ಸ್ ಎರಡಕ್ಕೂ ವಿನ್ಯಾಸಗೊಳಿಸಲಾಗಿದೆ. ಇದರ ಕಾರ್ಯಕ್ಷೇತ್ರ ವ್ಯಾಪ್ತಿ ಸುಮಾರು 600 ಕಿಲೋಮೀಟರ್. ಹಳೆಯ S-400ನ 400 ಕಿಲೋಮೀಟರ್ ವ್ಯಾಪ್ತಿಗಿಂತ ಇದು ಬಹಳ ದೊಡ್ಡದು. ಮೀಡಿಯಂ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ಸನ್ನು ತಡೆಯುವ ಸಾಮರ್ಥ್ಯ ಹೊಂದಿದೆ. ICBM ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ಗಳನ್ನು ಟರ್ಮಿನಲ್ ಫೇಸ್ ಮತ್ತು ಸಾಧ್ಯವಾದರೆ ಮಿಡ್ ಕೋರ್ಸ್ ಫೇಸ್ನಲ್ಲೇ ಇಂಟರ್ಸೆಪ್ಟ್ ಮಾಡುವ ಸಾಮರ್ಥ್ಯ ಇದಕ್ಕಿದೆ. ಅತ್ಯಾಧುನಿಕ ಹಿಟ್ ಟು ಕಿಲ್ ತಂತ್ರಜ್ಞಾನ. S-500ನಲ್ಲಿ ಬಳಸಲಾಗುವ 77N6N ಮತ್ತು 77N6N1 ಇಂಟರ್ಸೆಪ್ಟರ್ ಮಿಸೈಲ್ಸ್ಗಳು, ಇವುಗಳಲ್ಲಿ ಹಿಟ್ ಟು ಕಿಲ್ ತಂತ್ರಜ್ಞಾನಗಳನ್ನು ಬಳಸಲಾಗಿದೆ. ಅಂದರೆ ಎಕ್ಸ್ಪ್ಲೋಸಿವ್ ಬ್ಲಾಸ್ಟ್ ಅಲ್ಲ, ಶುದ್ಧ ಕೈನೆಟಿಕ್ ಎನರ್ಜಿ ಮೂಲಕ ಟಾರ್ಗೆಟ್ಗೆ ಡಿಕ್ಕಿ ಹೊಡೆದು ನಾಶ ಮಾಡುವುದು. ಇದು ವಿಶೇಷವಾಗಿ ಹೈಪರ್ಸಾನಿಕ್ ಗ್ಲೈಡ್ ವೆಹಿಕಲ್ಸ್, ಸ್ಪೇಸ್ ಬೇಸ್ಡ್ ಟಾರ್ಗೆಟ್ಸ್ಗಳು, ಲೋ ಅರ್ತ್ ಆರ್ಬಿಟ್ LEOನಲ್ಲಿರುವ ಗುರಿಗಳು, 200 ಕಿಲೋಮೀಟರ್ ಎತ್ತರದವರೆಗೆ ಇರುವ ಗುರಿಗಳನ್ನು ನಾಶ ಮಾಡುವ ಸಾಮರ್ಥ್ಯ ಹೊಂದಿದೆ. ಉತ್ಪಾದನೆ ಮತ್ತು ರಫ್ತುಗಳ ಸಮಯ ರೇಖೆ. S-500 ಇಂಟರ್ಸೆಪ್ಟರ್ ಮಿಸೈಲ್ಗಳ ಸೀರಿಯಲ್ ಪ್ರೊಡಕ್ಷನ್ 2026ರ ಕೊನೆಯಲ್ಲಿ ರಷ್ಯಾ ಸರ್ಕಾರದೊಂದಿಗೆ ಒಪ್ಪಂದವಾದ ನಂತರ ಆರಂಭವಾಗಿದೆ. ಅಂದಾಜು ಪ್ರಕಾರ ರಷ್ಯಾ ತನ್ನೊಳಗೆ 5ರಿಂದ 10 ರೆಜಿಮೆಂಟ್ಸ್ಗಳನ್ನು ಮೊದಲ ಹಂತದಲ್ಲಿ ಸೇರ್ಪಡೆಗೊಳಿಸುವ ಸಾಧ್ಯತೆ ಇದೆ. ಸಂಪೂರ್ಣ ಕಾರ್ಯಾಚರಣೆ ಮತ್ತು ಪರೀಕ್ಷೆಗಾಗಿ ಈ ಘಟಕಗಳನ್ನು ದೇಶದ ವಿವಿಧ ಪ್ರದೇಶಗಳಲ್ಲಿ ನಿಯೋಜಿಸಲಾಗುತ್ತದೆ. ಎಕ್ಸ್ಪೋರ್ಟ್ ವಿಷಯಕ್ಕೆ ಬಂದರೆ ಭಾರತವನ್ನು ರಷ್ಯಾ ತನ್ನ ಪ್ರಿಯಾರಿಟಿ ಸ್ಟ್ರಾಟಜಿಕ್ ಪಾರ್ಟ್ನರ್ ಆಗಿ ನೋಡುತ್ತದೆ. ಆದರೆ ಅಧಿಕೃತ ರಫ್ತು ವಿಂಡೋ, ಎಕ್ಸ್ಪೋರ್ಟ್ ವಿಂಡೋ ಕನಿಷ್ಠ 2029ರ ನಂತರ ಮಾತ್ರ ತೆರೆಯುವ ಸಾಧ್ಯತೆ ಇದೆ. ರಷ್ಯಾದ ಮೊದಲ ಆದ್ಯತೆ ಸ್ವದೇಶಿ ಸೇನೆಗೆ ಪೂರೈಕೆ, ಆಪರೇಷನಲ್ ಮೆಚುರಿಟಿ ಸಾಧಿಸುವುದು, ಪೂರ್ಣ ಪ್ರಮಾಣದಲ್ಲಿ ಡೆಪ್ಲಾಯ್ಮೆಂಟ್ ಪೂರ್ಣಗೊಳಿಸುವುದು. ಭಾರತದ ದೃಷ್ಟಿಕೋನದಲ್ಲಿ S-500ನ ಮಹತ್ವ. ಭಾರತ ಈಗಾಗಲೇ S-400 ಟ್ರಯಂಫ್ ವ್ಯವಸ್ಥೆಯನ್ನು ಬಳಸುತ್ತಿದೆ. ಅದು ಈಗ ಫೈಟರ್ ಜೆಟ್ಸ್ಗಳು, ಕ್ರೂಸ್ ಮಿಸೈಲ್ಸ್ಗಳು, ಟ್ಯಾಕ್ಟಿಕಲ್ ಬ್ಯಾಲಿಸ್ಟಿಕ್ ಥ್ರೆಟ್ಸ್ ಎಲ್ಲವನ್ನೂ ತಡೆಯುವ ಸಾಮರ್ಥ್ಯ ಹೊಂದಿದೆ. ಆದರೆ S-500 ಸ್ಟ್ರಾಟಜಿಕ್ ಲೇಯರ್ ಡಿಫೆನ್ಸ್, ಅಂದರೆ S-400 ಟ್ಯಾಕ್ಟಿಕಲ್ ಡಿಫೆನ್ಸ್ ಆದರೆ S-500 ಸ್ಟ್ರಾಟಜಿಕ್ ಡಿಫೆನ್ಸ್ ಆಗಿರಲಿದೆ. ಇದು ಒಟ್ಟಿಗೆ ಸೇರಿದಾಗ ಭಾರತಕ್ಕೆ ನಿರ್ಮಾಣವಾಗುತ್ತದೆ ಮಲ್ಟಿ ಲೇಯರ್ಡ್ ಪ್ರೊಟೆಕ್ಟಿವ್ ಡೋಮ್. ಪ್ರಮುಖ ನಗರಗಳು, ನ್ಯೂಕ್ಲಿಯರ್ ಇನ್ಸ್ಟಾಲೇಷನ್ಸ್, ಮಿಲಿಟರಿ ಕಮಾಂಡ್ ಸೆಂಟರ್ಸ್, ಸ್ಟ್ರಾಟಜಿಕ್ ಇನ್ಫ್ರಾಸ್ಟ್ರಕ್ಚರ್ ಇವೆಲ್ಲವನ್ನು ರಕ್ಷಿಸುವ ಮೇಲ್ದರ್ಜೆಯ ಕವಚ ವ್ಯವಸ್ಥೆಯಾಗಿದೆ. ಹೈಪರ್ಸಾನಿಕ್ ಯುಗದ ಆರಂಭ. ಇಂದು ಜಗತ್ತಿನ ಪ್ರಮುಖ ಶಕ್ತಿಗಳಾದ ಅಮೆರಿಕ, ಚೀನಾ, ರಷ್ಯಾ ಹೈಪರ್ಸಾನಿಕ್ ಮಿಸೈಲ್ ಪ್ರೋಗ್ರಾಮ್ಸನ್ನು ವೇಗವಾಗಿ ಅಭಿವೃದ್ಧಿಪಡಿಸುತ್ತಿವೆ.
ಮ್ಯಾಕ್ 5ಕ್ಕಿಂತ ಹೆಚ್ಚು ವೇಗದಲ್ಲಿ ಹಾರುವ ಗುರಿಗಳನ್ನು ತಡೆಯುವುದು ಸಾಮಾನ್ಯ ಏರ್ ಡಿಫೆನ್ಸ್ ವ್ಯವಸ್ಥೆಗಳಿಗೆ ಅಸಾಧ್ಯ. ಅದರಲ್ಲೇ S-500 ಪ್ರೊಮೆಥಿಯಸ್ ವ್ಯವಸ್ಥೆ ಭವಿಷ್ಯದ ಯುದ್ಧ ತಂತ್ರಜ್ಞಾನದ ಬ್ಯಾಕ್ಬೋನ್ ಆಗಿ ಹೊರಹೊಮ್ಮುತ್ತಿದೆ. ಅಂತಿಮವಾಗಿ ಹೇಳಬೇಕಾದರೆ ಇನ್ನೂ ಭಾರತಕ್ಕೆ S-500 ಸೇರ್ಪಡೆ ಆಗಿಲ್ಲ. ಆದರೆ ಇದು ಈಗ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಲ್ಲ, ಇದು ಈಗ ಆಕ್ಟಿವ್ ಸರ್ವಿಸ್ ಸಿಸ್ಟಮ್ ಆಗಿದೆ. ಅಂದರೆ ಕಾರ್ಯಾಚರಣೆಯಲ್ಲಿ ಸಾಬೀತಾಗುತ್ತಿದೆ, ತಂತ್ರಜ್ಞಾನಗಳು ಮೆಚೂರ್ ಆಗುತ್ತಿವೆ, ಭವಿಷ್ಯದ ರಫ್ತುದಾರಿಗೆ ಬಾಗಿಲು ತೆಗೆಯುತ್ತಿದೆ. ಭಾರತದ ರಕ್ಷಣಾ ಯೋಜಕರಿಗೆ ಇದೊಂದು ಸ್ಪಷ್ಟ ಸಂದೇಶವಾಗಿದೆ. ಭವಿಷ್ಯದ ಯುದ್ಧಗಳು, ಹೈಪರ್ಸೋನಿಕ್ ಥ್ರೆಟ್ಸ್ಗಳು, ಸ್ಪೇಸ್ ಬೇಸ್ಡ್ ವಾರ್ಫೇರ್, ಹೈ ಸ್ಪೀಡ್ ಸ್ಟ್ರಾಟಜಿಕ್ ಸ್ಟ್ರೈಕ್ಗಳು ಇವೆಲ್ಲವನ್ನು ಎದುರಿಸಲು S-500 ತರಹದ ವ್ಯವಸ್ಥೆಗಳು ಅನಿವಾರ್ಯವಾಗುತ್ತಿವೆ. S-500 ಪ್ರೊಮೆಥಿಯಸ್ ಭವಿಷ್ಯದ ಯುದ್ಧದ ರಕ್ಷಣಾ ಕವಚದ ಪ್ರತೀಕವಾಗುತ್ತಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.